ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕೆರಗೋಡು ಅನ್ನುವಂಥ ಸಣ್ಣ ಹಳ್ಳಿಯಲ್ಲಿ ಒಂದು ಧ್ವಜ ವಿವಾದ, ಹನುಮಧ್ವಜ ವಿವಾದ. ನೋಡಿ, ಸ್ಟೇಟ್ ಲೆವೆಲ್ ನ್ಯೂಸಿಗೆ ಅದು. ಊರವರೇ ಕೂತ್ಕೊಂಡು ಮಾತಾಡಿ ಬಗೆಹರಿಸಿಕೊಳ್ಳಬೇಕಾಗಿದ್ದಂಥ ಒಂದು ವಿವಾದ ಮಧ್ಯರಾತ್ರಿ ಜಿಲ್ಲಾಡಳಿತದವರು ಧ್ವಜ ತೆಗೆಯೋದಕ್ಕೆ ಹೋಗುವ ಮೂಲಕ ಪೊಲಿಟಿಕಲ್ ಟಾಕ್ ಫೈಟಿಗೆ ಸ್ಟೇಟ್ ಲೆವೆಲ್ಲಿನ ಇಶ್ಯೂ ಮಾಡಿಟ್ರು. ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ, ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ. ಸತ್ಯ ಯಾವುದು? ಏನು ಸತ್ಯ? ಪಂಚಾಯಿತಿಯಿಂದ ರಾಷ್ಟ್ರಧ್ವಜ ಮತ್ತು ನಾಡಧ್ವಜ ಬಿಟ್ಟು ಬೇರೆ ಯಾವುದೇ ರಾಜಕೀಯ ಧಾರ್ಮಿಕ ಧ್ವಜಗಳನ್ನು ಹಾರಿಸಬಾರದು ಅನ್ನುವ ಕಟ್ಟಳೆ ಇದ್ದಾಗಲೂ ಇವರು ಹನುಮಧ್ವಜ ಹಾರಿಸಿದ್ರು. ಸರ್ಕಾರದ ವರ್ಷನ್ನು ನಾವು ಒಪ್ಪಿಗೆ ತಗೊಂಡಿದ್ದೆ ಹನುಮಧ್ವಜ, ಅರ್ಥಾತ್ ಅರ್ಜುನ ಧ್ವಜಕ್ಕೆ ಅಂದ ಮೇಲೆ ಯಾಕೆ ಹಾರಿಸದೇ ಇರ್ತೀವಿ ಅನ್ನೋದು ಗ್ರಾಮಸ್ಥರ ವಾದ. ನೀವು ಈಗ ಕ್ರೊನಾಲಜಿ ಸಿಗ್ತಾ ಇದೆ, ಯಾವಾಗ ಏನೇನಾಯಿತು ಅಂತ. ಇದರಲ್ಲಿ PDO ಸಸ್ಪೆಂಡ್ ಆಗಿದ್ದಿದೆಯಲ್ಲ, ನೆನ್ನೆ ಇದೇ ಟೈಮ್ನಲ್ಲಿ ಬ್ರೇಕಿಂಗ್ ಕೊಟ್ವಿ ನಿಮಗೆ. ಕರೆಕ್ಟು ಅನ್ನಿಸ್ತಿದೆ. ಅದು ಆಡಿದ ಆಟ ಹಂಗಿದೆ. ಯಾವಾಗ ಮೊದಲು ಅನುಮತಿ ಕೊಟ್ಟು ವಿವಾದ ಯಾವಾಗ ಆಗತ್ತೆ ಅಂತ ಗೊತ್ತಾಯಿತೋ ಆವಾಗ ಒಂದು ಲೆಟರ್ ಹೆಡ್ ಮಾಡಿ ಯಾವುದೇ ರಾಜಕೀಯ ಧಾರ್ಮಿಕ ಧ್ವಜಗಳನ್ನು ಹಾರಿಸಬಾರ್ದು ಅಂತ ಮಾಡಿಟ್ಬಿಟ್ರು. ಈಗ ಗ್ರಾಮ ಪಂಚಾಯತ್ ಸದಸ್ಯರೇ ಮಾತಾಡ್ತಿದ್ದಾರೆ. ನಿಮಗೆ ಕ್ರೊನಾಲಜಿ ಹೇಳಿದರೆ ಅರ್ಥ ಆಗುತ್ತೆ. ಗೌರಿ ಶಂಕರ ಟ್ರಸ್ಟ್ನವರು ಯಾವಾಗ ಕಳೆದ ವರ್ಷ ನವೆಂಬರ್ನಲ್ಲೇ ಆ ಜಾಗದಲ್ಲಿ ಒಂದು ಹಳೆಯ ಧ್ವಜಸ್ತಂಭ ಇತ್ತು. 40 ವರ್ಷದಿಂದನೂ ಧ್ವಜಸ್ತಂಭ ಇತ್ತು. ಆ ಧ್ವಜಸ್ತಂಭದಲ್ಲಿ ಹನುಮಧ್ವಜ ಹಾರಾಡ್ತಾ ಇತ್ತು. ರಾಷ್ಟ್ರೀಯ ಹಬ್ಬಗಳ ದಿವಸ ರಾಷ್ಟ್ರಧ್ವಜ ಹಾರಾಡ್ತಾ ಇತ್ತು. ಏನು ಸಮಸ್ಯೆ ಇರಲ್ಲ, ನಡ್ಕೊಂಡು ಹೋಗ್ತಿತ್ತು. ಬಟ್ 40 ವರ್ಷದ ಹಳೆ ಧ್ವಜ ಅಲ್ಲ, ತುಕ್ಕಿಡಿದು ಹೋಗಿತ್ತು. ಗ್ರಾಮಸ್ಥರು ಅಂದ್ಕೊಂಡ್ರು ಆ ಟ್ರಸ್ಟ್ನ ನೇತೃತ್ವದಲ್ಲಿ, ಗೌರಿಶಂಕರ್ ಟ್ರಸ್ಟ್ನ ನೇತೃತ್ವದಲ್ಲಿ ಧ್ವಜಸ್ತಂಭ ತೆಗೆದು ಇನ್ನೊಂದು ಚೆನ್ನಾಗಿರೋದು, ಇನ್ನೂ ಎತ್ತರವಾಗಿರೋದು, ಇನ್ನೂ ಭವ್ಯವಾಗಿರುವ ಧ್ವಜಸ್ತಂಭ ಮಾಡಬೇಕು ಅಂತ ನವೆಂಬರ್ 27ನೇ ತಾರೀಕು ಒಂದು ಅರ್ಜಿ ಹಾಕ್ತಾರೆ ಅವರು. ಆ ಅರ್ಜಿಯಲ್ಲಿ ಅರ್ಜುನ ಧ್ವಜ ಬ್ರಾಕೆಟ್ನಲ್ಲಿ ಹನುಮಧ್ವಜ ಹಾರಿಸುವುದಕ್ಕೆ ಅಂತಲೇ ಇತ್ತು. ಪಂಚಾಯತ್ನಲ್ಲಿ ಚರ್ಚೆಗೆ ಬರುತ್ತೆ. 23 ಸದಸ್ಯ ಬಲದ ಪಂಚಾಯತ್, 22 ಸದಸ್ಯ ಬಲದ ಪಂಚಾಯತಿಲಿ ಅವತ್ತಿನ ಮೀಟಿಂಗಿಗೆ 2 ಮೆಂಬರ್ಸ್ ಮಿಸ್ ಇದ್ದರು. 2 ಮೆಂಬರ್ಸ್ ಬಂದಿರಲಿಲ್ಲ. ಇದ್ದವರೆಷ್ಟು 18 ಜನ. ಕಾಂಗ್ರೆಸ್ ಬೆಂಬಲಿತ ಒಬ್ಬರು ಬಂದಿರಲಿಲ್ಲ, JDS ಬೆಂಬಲಿತ ಒಬ್ಬರು ಬಂದಿರಲಿಲ್ಲ. JDS ಬೆಂಬಲಿತ 9 ಜನ, ಕಾಂಗ್ರೆಸ್ ಬೆಂಬಲಿತ 7 ಜನ, BJP ಬೆಂಬಲಿತ 2. ಒಟ್ಟು 18 ಜನ ಅರ್ಜುನ ಧ್ವಜ ಬ್ರ್ಯಾಕೆಟ್ನಲ್ಲಿ ಹನುಮಧ್ವಜವನ್ನು ಹಾರಿಸುವುದಕ್ಕೆ, ಧ್ವಜಸ್ತಂಭ ನಿರ್ಮಾಣಕ್ಕೆ ಓಕೆ ಮಾಡ್ತಾರೆ. ಅದೇನೋ PDO ಹೇಳಿದ್ರಂತೆ, ಹಾರಿಸ್ಕೊಳ್ಳಿ ಏನಾಗಲ್ಲ ಅನ್ನೋ ಥರ. ನವೆಂಬರ್ 27 ಹಳೆ ಧ್ವಜಸ್ತಂಭದ ಜಾಗದಲ್ಲಿ ನೂತನ ಧ್ವಜಸ್ತಂಭ ನಿರ್ಮಾಣ ಮಾಡ್ತೀವಿ ನಾವು ಅಂತ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಆವಾಗಿದ್ದದ್ದು ಕಂಡೀಷನ್ ಏನು ಅಂದರೆ, ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಧ್ವಜಕಟ್ಟೆ ನಿರ್ಮಿಸಿಕೊಳ್ಳಿ ಅಂತ. ಸಾರ್ವಜನಿಕರಿಗೂ ತೊಂದರೆ ಒಂದು ಆಗಬಾರ್ದು ಅಂತ. ಕೆಲವರು ಹೇಳೋದು ಇಂಥದ್ದೇ ಧ್ವಜಕ್ಕೆ ಅಂತ ಟ್ರಸ್ಟ್ನವರೇ ಹೇಳಿರಲಿಲ್ಲ. ಪಂಚಾಯತಿಯವರು ಇಂಥದ್ದೇ ಧ್ವಜ ಹಾರಿಸ್ಬೇಕು ಅಂತ ಚರ್ಚೆಗೂ ಬರಲಿಲ್ಲ ಅಂತ ಒಂದು ವಾದ ಆಯಿತು. ಪಂಚಾಯತಿ ಅನುಮತಿ ಕೊಟ್ಟು ಇವರು ದೇಣಿಗೆ ಸಂಗ್ರಹ ಮಾಡಿದ್ರು. ಗ್ರಾಮಸ್ಥರಿಂದ ದೇಣಿಗೆ ಸಂಗ್ರಹ ಒಂದು 6 ಲಕ್ಷ ರೂಪಾಯಿ, 6 ಲಕ್ಷ ರೂಪಾಯಿ ದೇಣಿಗೆ ಸಂಗ್ರಹ ಮಾಡಿ ಭವ್ಯವಾದ ಧ್ವಜಕಟ್ಟೆ ನಿರ್ಮಾಣ ಆಯಿತು. ಅದಾದ ಮೇಲೆ ಶುರುವಾಗತ್ತಿದ್ದು ಯಾವ ಧ್ವಜ ಏನು ಅಂತ. ಜನವರಿ 17ನೇ ತಾರೀಕು ಟ್ರಸ್ಟ್ನಿಂದ PDO ಮುಚ್ಚಳಿಕೆ ಬರೆಸ್ಕೊಂಡ್ರಂತೆ. ನೀವು ಬರೆದು ಕೊಡಿ, ನೀವು ರಾಷ್ಟ್ರಧ್ವಜ ನಾಡಧ್ವಜ ಅಷ್ಟೇ ಹಾರಿಸ್ತೀನಿ ಅಂತ ಬರೆದು ಕೊಡಿ, ಇದು ಯಾವುದಕ್ಕೂ ಇರಲಿ, ನಮ್ಮ ಸೇಫ್ಟಿಗೆ ಇರಲಿ, ನೀವು ನಿಮ್ಮ ಪಾಡಿಗೆ ನೀವು ಹನುಮಧ್ವಜ ಹಾರಿಸ್ಕೊಳ್ಳಿ ಅಂತ ಓರಲಿ PDO ಹೇಳಿದ್ರಂತೆ. PDO ನಿಮ್ಮ ಪಾಡಿಗೆ ನೀವು ಹಾರಿಸ್ಕೊಳ್ಳಿ, ಅದು ಯಾರೇನು ಮಾಡೋದಿಲ್ಲ ಅಂತ. ಯಾವಾಗ 22ನೇ ತಾರೀಕು ಅಯೋಧ್ಯೆಯ ರಾಮ ಮಂದಿರ ಲೋಕಾರ್ಪಣೆಯ ದಿವಸ ಇಲ್ಲಿ ಹನುಮಧ್ವಜ ಹಾರಿಸಿದ್ರು, ಆವಾಗ ಬೇರೆ ಬೇರೆ ಸಂಘಟನೆಗಳಿಂದ ತಕರಾರು ಅರ್ಜಿಗಳು. ಆಮೇಲೆ ಮತ್ತೆ ಒಂದು ಸಾಮಾನ್ಯ ಸಭೆ ನಡೆಯುತ್ತೆ ಪಂಚಾಯತಿಯಲ್ಲಿ.
ಪಂಚಾಯತಿ ಆ ಸಾಮಾನ್ಯ ಸಭೆಯಲ್ಲಿ, ಎರಡನೆಯ ಸಾಮಾನ್ಯ ಸಭೆಯಲ್ಲಿ ಅರ್ಜುನ ಧ್ವಜ ಬ್ರಾಕೆಟ್ನಲ್ಲಿ ಹನುಮ ಧ್ವಜ ಅಂತ ಪ್ರಸ್ತಾಪ ಬರುತ್ತೆ. ಆ ಸಭೆಯಲ್ಲೂ ಕೂಡ 18 ಜನ ಗ್ರಾಮ ಪಂಚಾಯತ್ ಸದಸ್ಯರು ಸಮ್ಮತಿಯನ್ನು ಸೂಚಿಸ್ತಾರೆ. ಆದರೆ ಎಂಡ್ನಲ್ಲಿ PDO ಬರೀತಾರೆ, ಯಾವುದೇ ಧಾರ್ಮಿಕ ಬಾವುಟ ಹಾರಿಸೋದಕ್ಕೆ ಅವಕಾಶ ಇಲ್ಲ, ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪಡೆಯಿರಿ ಅಂತ PDO ಬರೀತಾರೆ. ಆಮೇಲೆ ಹಿರಿಯ ಅಧಿಕಾರಿಗಳ ಧ್ವಜ ತೆಗಿರಿ ಅಂತ ಒತ್ತಡ ಹಾಕೋದಕ್ಕೆ ಶುರು ಮಾಡಿದ್ರು. ದಿಸ್ ಇಸ್ ದ ಕ್ರೊನಾಲಜಿ. ಮಹೇಶ್ ಮಾತಾಡಿದ್ದಾರೆ, ಕೆರಗೋಡು ಗ್ರಾಮ ಪಂಚಾಯತ್ ಸದಸ್ಯರು. ಅವ್ರು ಹೇಳೋದು PDOನೇ ಮುಖ್ಯ ಕಾರಣ ಇದಕ್ಕೆ ಅಂತ. PDOನೇ ಮುಖ್ಯ ಕಾರಣ ಇದಕ್ಕೆ ಅಂತ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಗ್ರಾಮದ ಯುವಕ ಮಿತ್ರರು, ಹನುಮ ಭಕ್ತಾದಿಗಳು, ರಾಮ ಭಕ್ತಾದಿಗಳು, ಅಕ್ಕಪಕ್ಕದ ಯುವಕ ಮಿತ್ರರು, ಸಾರ್ವಜನಿಕರೆಲ್ಲ ಸೇರಿ ಒಂದು ವ್ಯವಸ್ಥಿತವಾದ ಅರ್ಜುನ ಧ್ವಜಸ್ತಂಭನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಒಂದು 3.5 ರಿಂದ 4 ಲಕ್ಷ ರೂಪಾಯಿ ಅಂದಾಜು ವೆಚ್ಚವನ್ನು ಮಾಡಿ ಇದನ್ನು ಸಾರ್ವಜನಿಕರಿಂದ ಮತ್ತು ಸಮಾಜ ಸೇವಕರಿಂದ ಹಣ ದೇಣಿಗೆಯನ್ನು ಸಂಗ್ರಹ ಮಾಡಿ ಮೊನ್ನೆ ಲೋಕಾರ್ಪಣೆ ಆದಂಥ ಅಯೋಧ್ಯೆ ಶ್ರೀರಾಮಚಂದ್ರ ಅಯೋಧ್ಯೆ ಏನು ಲೋಕಾರ್ಪಣೆ ಆಯಿತು ಅವತ್ತೇ ಉದ್ಘಾಟನೆ ಮಾಡಬೇಕು ಅಂತಲೂ ಕೂಡ ನಾವು ಈ ಗ್ರಾಮಸ್ಥರೆಲ್ಲ ಮತ್ತು ಧ್ವಜ ಸಮಿತಿಯವರೆಲ್ಲ ಟ್ರಸ್ಟ್ನವರೆಲ್ಲ ಮಾತಾಡಿ ನಮ್ಮ ಊರು ಮಾರ್ಗವಾಗಿ ಹೋಗ್ಬೇಕಾದ್ರೆ ಒಂದು ಮಾರ್ಗೋಡ್ನಹಳ್ಳಿ ಅಂತಿದೆ, ಅಲ್ಲಿ ದೇವಸ್ಥಾನ ಉದ್ಘಾಟನೆಗೆ ಅವತ್ತು ಕುಮಾರಸ್ವಾಮಿ ಅವರು ಬರಬೇಕಿತ್ತು, ಅವ್ರ ಕೈಲೇ ಮಾಡಿಸ್ಬೇಕು ಅನ್ನೋದು ನಿಶ್ಚಯನೂ ಆಗಿತ್ತು. ಕುಮಾರಸ್ವಾಮಿ ಅವರು ಮಂಡ್ಯ ಕಾರ್ಯಕ್ರಮ ರದ್ದಾಗಿದ್ದರಿಂದ ಅವತ್ತು ಕುಮಾರಣ್ಣ ಮಾಡೋಕ್ಕಾಗಲಿಲ್ಲ. ಅವತ್ತು ಲೋಕಾರ್ಪಣೆ ಕೂಡ ಆಯಿತು. ಅದರ ಮಾರಣೆಗೆ 26ನೇ ತಾರೀಕು ಗಣರಾಜ್ಯೋತ್ಸವ ಇದ್ದಿದ್ದರಿಂದ ನಾವು ನಾಡಧ್ವಜನ ಅನಾವರಣ ಮಾಡಿದ್ವಿ. ಇದು ಯಾಕಿದು ಹೇಳ್ತಾ ಇದ್ದೀನಿ ಅಂತಂದರೆ, ಸಂಘಟನೆಯಿಂದ ಬಂದಂಥ ಅರ್ಜಿ ನಮಗೆ ಪರ್ಮಿಷನ್ ಬೇಕು, ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅರ್ಜಿ ಬಂದದ್ದಕ್ಕೆ ಮೀಟಿಂಗಲ್ಲಿ ಚರ್ಚೆ ಆಗಿ 22 ಜನರ ಸದಸ್ಯರ ಪೈಕಿಲಿ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 22 ಸದಸ್ಯರ ಪೈಕಿಲಿ 21 ಜನ ಸದಸ್ಯರು ಉಪಸ್ಥಿತಿ ಇದ್ವಿ. ಅಧ್ಯಕ್ಷರು ಉಪಾಧ್ಯಕ್ಷರು ಒಳಗೊಂಡಂತೆ 16 ಜನ ಸದಸ್ಯರು, ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ 18 ಜನ ಸಹಮತ ವ್ಯಕ್ತಪಡಿಸಿದ್ವಿ, ರೆಸಲ್ಯೂಷನ್ ಮಾಡಿದ್ದೀವಿ. ನಾಡಧ್ವಜ ರಾಷ್ಟ್ರೀಯ ಹಬ್ಬಗಳಲ್ಲಿ ಹೊರತುಪಡಿಸಿ ಇನ್ನು ಉಳಿಕೆ ದಿವಸ ಕೇಸರಿ ಹನುಮಾನ್ ಧ್ವಜ ನಮ್ಮೂರು ರಂಗಮಂದಿರದಲ್ಲಿ ನಿರಂತರವಾಗಿ ಹಾರಾಡಬೇಕು ಅನ್ನೋದನ್ನ ನಾವು ಅನುಮೋದನೆ ಮಾಡಿದ್ದೀವಿ. ಗ್ರಾಮ ಪಂಚಾಯತ್ ಸದಸ್ಯರ ಮಾತಿದು. ಈಗ ಗ್ರಾಮಸ್ಥರ ಆರೋಪ ಮಾಡೋದು ಇದರಲ್ಲಿ ಪಾಲಿಟಿಕ್ಸ್ ಹೆಂಗಾಗಿದೆ. ಸ್ಥಳೀಯ ಶಾಸಕರು ರವಿ ಗಣಿಗ, ನಮ್ಮೂರಲ್ಲಿ ಒಂದು ಧ್ವಜಸ್ತಂಭ ಮಾಡ್ತಾ ಇದ್ದೀವಿ, ದೇಣಿಗೆ ಸಂಗ್ರಹಿಸ್ತಾ ಇದ್ದೀವಿ, ದೇಣಿಗೆ ಕೊಡಿ ಅಂತ ಹೋಗಿದ್ರಂತೆ. ರವಿ ಗಣಿಗ ಅವರು ಆವಾಗ ಬನ್ನಿ, ಇವಾಗ ಬನ್ನಿ, ಈಗಾಗಲ್ಲ ಆಮೇಲೆ ಬನ್ನಿ ಅಂತ ಹೇಳಿ ಒಂದಷ್ಟು ಓಡಾಡಿಸಿದ್ದಾರೆ. ಗ್ರಾಮಸ್ಥರು ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ, ನಮ್ಮ ಪಾಡಿಗೆ ನಾವು ಸಂಗ್ರಹ ಮಾಡಿ ಧ್ವಜಸ್ತಂಭ ನಿರ್ಮಾಣ ಮಾಡೋಣ ಅಂತ ನಿರ್ಮಾಣ ಮಾಡಿದ್ರಂತೆ. ಅವ್ರು ಹೇಳೋದಿದು. MLA ಅವ್ರ ಹತ್ರ ಪ್ರತಿದಿನ ದಿನ ಬೆಳಗಾರ ಬರ್ತಾರೆ ಹಿಂಗೆ ದೇಣಿಗೆ ಕೇಳೋದಕ್ಕೆ, ಎಲ್ರಿಗೂ ಕೊಡೋದಿಲ್ಲ, ಹೇಳ್ತಾರೆ ಅದು ಇದು ಹೇಳ್ತಾರೆ. ಯಾವಾಗ ಆ ಧ್ವಜಸ್ತಂಭವನ್ನು ಲೋಕಾರ್ಪಣೆ ಮಾಡೋದಕ್ಕೆ ಉದ್ಘಾಟನೆ ಮಾಡಬೇಕಲ್ಲ, ಅದಕ್ಕೆ ಕುಮಾರಸ್ವಾಮಿ ಅವ್ರನ್ನ ಕರೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಬಂತಲ್ಲ. ಕುಮಾರಸ್ವಾಮಿ ಅವರು ಬರಲಿಲ್ಲ, ಗ್ರಾಮಸ್ಥರು ಪ್ರಯತ್ನ ಪಟ್ಟರು ಕುಮಾರಸ್ವಾಮಿ ಅವ್ರನ್ನ ಕರೆಸ್ಬೇಕು ಅಂತ. ಕುಮಾರಸ್ವಾಮಿ ಅವ್ರನ್ನ ಕರೆಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ರವಿ ಗಣಿಗ ಅವ್ರಿಗೆ ಗೊತ್ತಾಯ್ತಲ್ಲ, ಅವರು ಈ ಧ್ವಜಸ್ತಂಭದ ವಿರುದ್ಧ ಮತ್ತು ಅಲ್ಲಿ ಹಾರಾಡುವ ಹನುಮ ಧ್ವಜದ ವಿರುದ್ಧ ತಿರುಗಿಬಿದ್ರು. ಉಳಿದಿದ್ದೆಲ್ಲ ಅವರು ಮಾಡಿಸಿರೋದಿದು ಅಂತ ಗ್ರಾಮಸ್ಥರದೊಂದು ಆರೋಪ. ಅದನ್ನು ಕೇಳಿಸ್ಕೊಳ್ಳಿ. ಧ್ವಜಸ್ತಂಭದ ಉದ್ಘಾಟನೆ ಫಂಕ್ಷನ್ ಇದೆಯಲ್ಲ, ಈ ಫಂಕ್ಷನ್ಗೆ ಯಾವುದೇ ರಾಜಕಾರಣಿಯ ಫಸ್ಟು ನಾವು ಇನ್ವೈಟೇ ಮಾಡಿಲ್ಲ. ಏನಕ್ಕೆ ಅಂತ ಹೇಳ್ತೀವಿ ಕೇಳಿ. ಇದು ರಾಜಕೀಯ ಬೆರೆಸ್ಕತ್ತದೆ, ಇಲ್ಲೆಲ್ಲ ಪಕ್ಷದವರು ಸೇರ್ಕೊಂಡಿದ್ದಾರೆ. ಆದ್ದರಿಂದ JDSನವರು ಕರೀದ್ಬೇಡ, BJP ಅವ್ರನ್ನೂ ಕರೀದ್ಬೇಡ, ಕಾಂಗ್ರೆಸ್ನವರು ಕರೀದ್ಬೇಡ ಅಂತ ನಮ್ಮ ಮನಸ್ಸಲ್ಲಿದ್ದದ್ದು. ಆದರೆ ಏನಾಯಿತು, ಮಾರ್ಗಳ್ಳಿಲಿ ಒಂದು ದೇವಸ್ಥಾನ ಉದ್ಘಾಟನೆ ಇತ್ತು, ಅಲ್ಲಿಗೆ ಕುಮಾರಸ್ವಾಮಿ ಬರುವಂಥ ಪ್ರೋಗ್ರಾಮ್ ಇತ್ತು. ಆ ಸಂದರ್ಭದಲ್ಲಿ ಏನು ಮಾಡ್ಕೊಂಡು ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಯವರು ಕೆರಗೋಡು ಮಾರ್ಗವಾಗಿ ಮಾರ್ಗಳ್ಳಿಗೆ ಹೋಗ್ತಾರೆ. ಆಗ ಒಂದು ಸ್ವಲ್ಪ ಧ್ವಜಕಂಬ ಹತ್ರ ಬಂದು ಹೋಲಿ ಅಂತ ರಿಕ್ವೆಸ್ಟ್ ಮಾಡಿದ್ದು ಸತ್ಯ. ಆದರೆ ಕುಮಾರಸ್ವಾಮಿಯವರು ಅವತ್ತು ಗೈರಾದರು. ಇಷ್ಟೇ ಆದದ್ದು ಘಟನೆ. ಈ ಘಟನೆ ಇದೆಯಲ್ಲ, ಕುಮಾರಸ್ವಾಮಿಯವರು ಬರ್ತಾರೆ ಅಂತ ನಮ್ಮ ಹುಡುಗರು ಏನು ಮಾಡಿದ್ರು, ಇಲ್ಲಿ ಕೆರಗೋಡು ಅನೌನ್ಸ್ ಮಾಡಿಬಿಟ್ರು. ಇದೇನಾಯಿತು, ಕಾಂಗ್ರೆಸ್ನವ್ರಿಗೆ ಇರುಸು ಮುರುಸು ಆಗಿರ್ಬೋದು ಈ ವಿಷಯ. ನಾವು ಯಾರನ್ನೇ ಒಂದು ಪಾಂಪ್ಲೆಟ್ಸ್ ಹೊಡ್ಸಿಲ್ಲ, ಒಂದು ಪಬ್ಲಿಸಿಟಿ ಮಾಡಿಲ್ಲ,
ಇನ್ನೊಂದು ಮಾಡಿಲ್ಲ, ಏನಿಲ್ಲ. ಪೂಜೆ ಅಷ್ಟೇ, ಪೂಜೆ ಮಾಡ್ತೀವಿ, ಫ್ಲಾಗ್ ಹಾರಿಸ್ತೀವಿ, ಮುಗ್ದೋಯ್ತು ಈ ವ್ಯವಹಾರ. ಇಷ್ಟು ಕಾಂಗ್ರೆಸ್ನವ್ರಿಗೆ ಇರುಮುರುಸು ಆಗಿರ್ಬೋದು. ಆದರೆ ನಾವು ಯಾರನ್ನೂ ಕರೆದಿಲ್ಲ ಅಂತ ಹೇಳ್ತಾ ಇದೀವಲ್ಲ. ದೇಣಿಗೆ ಕೇಳಿದ್ದು ಸತ್ಯ, ಕೊಡ್ತೀನಿ ಅಂತಲೂ ಹೇಳಿದರು. ದೇಣಿಗೆ ಕೊಡ್ತೀನಿ ಅಂತ ರವಿಕುಮಾರ್ ಹೇಳಿದರು. ಈ ಹುಡುಗರು ಏನು ಮಾಡಿದ್ದಾರೆ, 3-4 ಸಲ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದಾರೆ. ಅವರು ಸಿಕ್ಕಿಲ್ಲ. ಕಾರಣಾಂತರದಿಂದ ಸಿಕ್ಕಿಲ್ವೋ, ಬೇಕು ಅಂತೂ ಸಿಕ್ಕಿಲ್ವೋ, ಅದು ನಮಗೆ ಗೊತ್ತಿಲ್ಲ. ಇವರು ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು. ಈ ಮಧ್ಯದಲ್ಲಿ ಈಗ ಹನುಮತ್ ಧ್ವಜವನ್ನು 27ನೇ ತಾರೀಕು ಮಧ್ಯರಾತ್ರಿ ತೆಗೆಯೋದಕ್ಕೆ ಬರ್ತಾರೆ. ಗ್ರಾಮಸ್ಥರು ಬಿಡೋದಿಲ್ಲ, ಜೋರು ಗಲಾಟೆ ಆಗುತ್ತೆ. ಆಮೇಲೆ ಲಾಠಿ ಚಾರ್ಜ್ ಮಾಡಿ ಜನರನ್ನು ಓಡಿಸಿ ಹನುಮತ್ ಧ್ವಜವನ್ನು ಕೆಳಗೆ ಇಳಿಸ್ತಾರೆ. ಇಳಿಸಿದ ಮೇಲೆ ಅಲ್ಲಿ ಬಿ ಜೆ ಪಿಯವರು ಹೋಗೋದಕ್ಕೆ ಅಂತ ತಯಾರಾಗ್ತಾರಲ್ಲ, ಬಿ ಜೆ ಪಿಯವರು ಬರ್ತಿದ್ದಾರೆ ಅಂದ ತಕ್ಷಣ ಒಂದು ಟ್ರಿಕ್ಸ್ ಪ್ಲೇ ಮಾಡಿದ್ರು. ಅಲ್ಲಿ ರಾಷ್ಟ್ರಧ್ವಜ ಹಾರಿಸ್ಬಿಟ್ರು. ಅಂದರೆ ಇದು ಆ್ಯಸ್ ಇಫ್ ಹನುಮತ್ ಧ್ವಜ ವರ್ಸಸ್ ರಾಷ್ಟ್ರಧ್ವಜ, ಕೇಸರಿ ಧ್ವಜ ವರ್ಸಸ್ ತ್ರಿವರ್ಣ ಧ್ವಜ ಅನ್ನುವಂಗೆ ಆಗ್ಬಿಡ್ತದು. ಅದೊಂದು ರೀತಿ ಚಾಲೆಂಜು. ನಾವು ರಾಷ್ಟ್ರಧ್ವಜ ಹಾರಿಸಿದ್ವಿ, ಅದನ್ನು ಇಳಿಸಿ ನೋಡೋಣ ಈಗ ಅನ್ನೋ ಥರ. ಇಂಥವಕ್ಕೆಲ್ಲ ಅಧಿಕಾರಿಗಳು ಬೀಳಬಾರ್ದಾಗಿತ್ತು. ಬಟ್ ಏನು ಮಾಡಬೇಕು, ಊರು ಸರ್ವೈವ್ ಆಗಬೇಕು. ರಾಜಕಾರಣಿಗಳು ಐಡಿಯಾ ಕೊಡ್ತಿರ್ತಾರೆ. ಈಗ ಅಲ್ಲಿನ ಶಾಸಕರು ಒಂದು ತಿರಂಗ ಯಾತ್ರೆ ಮಾಡಬೇಕು ಅಂತ ಹೊರಟಿದ್ದಾರೆ. ನೀವು ಮನೆ ಮೇಲೆ ಕೇಸರಿ ಧ್ವಜ ಹಾಕಿಸಿ, ನಾನು ಮನೆ ಮೇಲೆ ತ್ರಿವರ್ಣ ಧ್ವಜ ಹಾರಿಸ್ತೀನಿ, ನೋಡೋಣ ತ್ರಿವರ್ಣ ಧ್ವಜ ಜಾಸ್ತಿನೋ ಕೇಸರಿ ಧ್ವಜ ಜಾಸ್ತಿನೋ ಅಂತ. ಅದಕ್ಕೆ ಬಿ ಜೆ ಪಿಯವರು ಪ್ರಶ್ನೆ ಕೇಳ್ತಿದ್ದಾರೆ. ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ತ್ರಿವರ್ಣ ಧ್ವಜ ಹಾರಿಸೋದಕ್ಕೆ ನಾವು ಬಂದರೆ ಗುಂಡು ಹಾರಿಸಿದ್ರಲ್ಲ ನಮ್ಮ ಮೇಲೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗುಂಡು ಹಾರಿಸಿದ್ರಿ ನಮ್ಮ ಮೇಲೆ. ಈಗ ಕೇಸರಿ ಧ್ವಜದ ವಿರುದ್ಧ ನೀವು ತ್ರಿವರ್ಣ ಧ್ವಜವನ್ನು ತಗೊಂಡು ಬರೋದಕ್ಕೆ ಹೊರಟಿದ್ದೀರಾ ಅಂತ. ಗ್ರಾಮಸ್ಥರಿಗೂ ಹನುಮತ್ ಧ್ವಜ ವರ್ಸಸ್ ತ್ರಿವರ್ಣ ಧ್ವಜ ಇಲ್ಲ. ಏನು ದೃಶ್ಯಗಳನ್ನು ನೋಡ್ತಾ ಇದ್ದೀರಲ್ಲ, ಅದೇ ಗ್ರಾಮ, ಅದೇ ಧ್ವಜಸ್ತಂಭ. ಅಲ್ಲಿ ಜನವರಿ 26 ರಿಪಬ್ಲಿಕ್ ಡೇ ದಿವಸ, ಗಣರಾಜ್ಯೋತ್ಸವದ ದಿವಸ ವಾತಾವರಣ ಹೆಂಗಿತ್ತು ಅನ್ನೋದನ್ನು ಈ ವಿಡಿಯೋ ತೋರಿಸ್ತಾ ಇದೆ. ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅದ್ದೂರಿ ಗಣರಾಜ್ಯೋತ್ಸವ ಮಾಡಿದ್ದಾರೆ. ಆನ್ ಬಾನ್ ಶಾನ್ ಕೆ ಸಾಥ್ ತ್ರಿವರ್ಣ ಧ್ವಜ ಹಾರಾಡಿದೆ ಅಲ್ಲಿ. ಇದು ಗಣರಾಜ್ಯೋತ್ಸವ, ಏನೂ ವಿವಾದ ಇರಲಿಲ್ಲ ಆವಾಗ. ಇದರ ಮಾರನೇ ದಿವಸ ಶುರುವಾಗಿತ್ತು. ಧ್ವಜ ಸಂಹಿತೆ ಇದೆ. 9 ಗಂಟೆಗೆ ಧ್ವಜಾರೋಹಣ ಮಾಡಿದ್ದಾರೆ. ಸೂರ್ಯಾಸ್ತ ಆದ ನಂತರ ರಾಷ್ಟ್ರಧ್ವಜ ಹಾರಾಡ್ತಿರಬಾರ್ದು, ಸೂರ್ಯಾಸ್ತಕ್ಕಿಂತ ಮುಂಚೆ ಧ್ವಜ ಇಳಿಸಿದ್ದಾರೆ. ಇದರ ಬಗ್ಗೆ ಗ್ರಾಮಸ್ಥರು ಏನು ಹೇಳ್ತಾರೆ ಕೇಳಿಸ್ತಾರೆ. ಸರ್ ಯಾರು ಸರ್ ಗೌರವ ಯಾವುದೂ ಇಲ್ಲ ಸರ್. ನಮ್ಮ ಧ್ವಜ ಇರ್ಸಕ್ಕೆ ಅವ್ರಿಗೊಂದು ನೆಪ ಬೇಕಿತ್ತು, ಕಾರಣ ಬೇಕಿತ್ತು. ಹನುಮ ಧ್ವಜನ ಇರ್ಸಕ್ಕೆ ಒಂದು ಕಾರಣ ಬೇಕಿತ್ತು. ತರಾತುರಿಯಲ್ಲಿ ಅದನ್ನ ಮಾಡೋಕ್ಕೋಸ್ಕರ ಈ ಫ್ಲಾಗ್ ಅನ್ನ ಆರಿಸಿದ್ರು ಅಷ್ಟೇನೆ ಸರ್. ಹೌದು ಸರ್, ಸತ್ಯ, 100ಕ್ಕೆ 100% ಸತ್ಯ. ನಮ್ಮ ಧ್ವಜವನ್ನ ಇಳಿಸಬೇಕು, ಮತ್ತೆ ಆರಿಸ್ಬಿಟ್ರೆ ಅನ್ನೋ ಒಂದು ಇದಕ್ಕೆ ನಾವು ರಾಷ್ಟ್ರ ಧ್ವಜಕ್ಕೆ ಏನು ಬೆಲೆ ಕೊಡಬೇಕು ಅದನ್ನ ಕೊಟ್ಟೇ ಕೊಡ್ತೀವಿ. ಇವರಿಂದ ಹೇಳಿ ಕಲಿಬೇಕಾಗಿಲ್ಲ. ಈಗ ಹೇಳ್ತಾ ಇದಾರಲ್ಲ ಕಾಂಗ್ರೆಸ್ ಅವರು, ನಾವೇನು ಹೇಳ್ಬೇಕಾಗಿಲ್ಲ, ಇಡೀ ದೇಶದ ಜನತೆಗೆ ಗೊತ್ತು ರಾಷ್ಟ್ರಧ್ವಜಕ್ಕೆ ಏನು ಗೌರವ ಕೊಡ್ತಾರೆ, ರಾಷ್ಟ್ರಕ್ಕೆ ಏನು ಗೌರವ ಕೊಡ್ತಾರೆ ಅಂತ ಹೇಳಿ. ಅವರಿಂದ ನಾವು ಕಲಿಬೇಕಾಗಿಲ್ಲ. ನಾವು 26ನೇ ತಾರೀಕು ರಾಷ್ಟ್ರಧ್ವಜಕ್ಕೆ ಏನು ಕೊಟ್ಟಿದ್ದೀವಿ ಗೌರವವನ್ನು, ಆ ಗೌರವ ಅವರೇ ನೋಡಲಿ. ನಾವೇನು ಮಾತಲ್ಲಿ ಹೇಳಲ್ಲ. ನೋಡಿ ಏನಕ್ಕೆ ರಾಷ್ಟ್ರಧ್ವಜ ಸರ್, ಅವ್ರಿಗೊಂದು ನೆಪ ಬೇಕಿತ್ತು ಸರ್. ನಮ್ಮ ಹನುಮ ಧ್ವಜ ಇಳಿಸೋಕ್ಕೆ ಕೇಸರಿ ಕಂಡ್ರೆ ಅವ್ರಿಗೆ ಆಗಲ್ಲ, ಅದನ್ನ ಇಳಿಸೋಕ್ಕೆ ಒಂದು ಕಾರಣ ಬೇಕಿತ್ತು. ಹಾಗಾಗಿ ಆರಿಸೋರು. ತರಾತುರಿಲಿ ಯಾಕೆ ಆರಿಸ್ಬೇಕಿತ್ತು? ಮಧ್ಯಾಹ್ನ ಯಾಕೆ ಆರಿಸ್ಬೇಕಿತ್ತು? ನಾಳೆ ಬೆಳಗ್ಗೆ ಆರಿಸ್ಬೋದಿತ್ತಲ್ಲ. ಅದೇ ನಮಗೆ ಹೇಳ್ತಾರೆ ಗೌರವ ಕೊಟ್ಟಿಲ್ಲ ನೀವು, ಹನುಮಂತ ಧ್ವಜ ಅದೊಂದು ನೆಪನ ಅವರು ಮಹಾರಾಷ್ಟ್ರ ಗೌರವ ಕೊಟ್ಟಿಲ್ಲ. ಈಗ ನಮ್ಮ ಹನುಮಂತ ಧ್ವಜ ಆರಿಸ್ದಾಗಲೇ ಅವರು ತಿರಂಗ ಆರಿಸ್ಬೇಕಾ ಮನೆ ಮೇಲೆ 1 ಲಕ್ಷನ? ಅಲ್ಲಿಗೆ ಅವರ ಮನಸ್ಥಿತಿ ಹೆಂಗೈತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಸರ್, ಅಷ್ಟೇ. ಒಟ್ಟಿನಲ್ಲಿ ಎಲ್ಲ ಸೇರ್ಕೊಂಡು ಈಗ ರಾಮ ಅಂದರೆ ಬಿ ಜೆ ಪಿ, ಜೈ ಶ್ರೀರಾಮ್ ಅಂದವರೆಲ್ಲ ಬಿ ಜೆ ಪಿ ಅನ್ನೋ ಹಂಗೆ ಆಗಿ ಹೋಗ್ಬಿಟ್ಟಿತ್ತು ವಾತಾವರಣ. ಈಗ ಸಿದ್ದರಾಮಯ್ಯನವರು ಜೈ ಶ್ರೀರಾಮ್ ಅಂತಾರೆ ಇರಲಿ, ಎಲ್ಲ ಸೇರ್ಕೊಂಡು ಕೇಸರಿನೂ ಬಿ ಜೆ ಪಿಗೆ ಮಾಡಿಟ್ಬಿಟ್ರು. ಆ ಗ್ರಾಮಸ್ಥರು ಹೇಳ್ತಾರೆ, ರಾಜಕಾರಣಿಗಳನ್ನು ಇದರಿಂದ ದೂರ ಇಡಬೇಕು ಅಂತ ನಿರ್ಧಾರ ಮಾಡಿದ್ವಿ ನಾವು. ಕಾಂಗ್ರೆಸ್ನವರು ಬೇಡ, JDSನವರು ಬೇಡ, BJPಯವರು ಬೇಡ ಅಂತ ನಾವು ನಿರ್ಧಾರ ಮಾಡಿದ್ವಿ. ಕುಮಾರಸ್ವಾಮಿಯವರು ಆ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಅವ್ರನ್ನ ಕರಿಬೇಕು ಅಂತ ಪ್ರಯತ್ನ ಪಟ್ವಿ, ಅದು ಕೂಡ ಆಗಲಿಲ್ಲ. ನಾವು ಗ್ರಾಮಸ್ಥರೇ ಸೇರ್ಕೊಂಡು ಮಾಡಿದ್ದು ಅಂತ. ಲಾಸ್ಟಿಗೆ ಇದು ಎಲ್ಲಿಗೆ ಬಂದು ನಿಂತ್ಕೊಂಡ್ತು ಅಂದರೆ JDS BJPಯ ಮೈತ್ರಿ ಹೋರಾಟ ಆಗಿಬಿಡ್ತಿತ್ತು. BJP JDSನ ಮೈತ್ರಿ ಹೋರಾಟ ಆಗಿಬಿಡ್ತು. ಈಗ ನೋಡಿ, ಕುಮಾರಸ್ವಾಮಿಯವರ ವಿರುದ್ಧ ಚಲುವರಾಯಸ್ವಾಮಿಯವರು, ಚಲುವರಾಯಸ್ವಾಮಿಯವರ ವಿರುದ್ಧ ಕುಮಾರಸ್ವಾಮಿಯವರು. ಕೇಳಿಸ್ಕೊಳ್ಳಿ ಒಂದು ಸಲ. ಜಿಲ್ಲೆಯ ಜನರು ಅವರಿಗೆ ಅವರ ಸ್ವಂತ ಜಿಲ್ಲೆಗಿಂತ ಹೆಚ್ಚು ಪ್ರೀತಿಯನ್ನು ಕೊಟ್ಟಿದ್ದರು.
ಈ ಜಿಲ್ಲೆಯ ಜನರು ಅವ್ರಿಗೆ ನಮ್ಮ ಜಿಲ್ಲೆಯವರಿಗಿಂತ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದರು. ಈ ಜಿಲ್ಲೆನ ಇಷ್ಟೊಂದು ಈ ಪರಿಸ್ಥಿತಿಯಲ್ಲಿ ನೆಮ್ಮದಿನ ಹಾಳು ಮಾಡ್ತಕ್ಕಂಥದ್ದಕ್ಕೆ ಅವಶ್ಯಕತೆ ಇತ್ತ ನಮ್ಮ ಕುಮಾರಸ್ವಾಮಿಯವರಿಗೆ, ನಮ್ಮ ಜಿಲ್ಲೆಯ ಯುವಕರನ್ನ, ನಮ್ಮ ಜಿಲ್ಲೆಯ ಸಾರ್ವಜನಿಕರನ್ನ ನೆಮ್ಮದಿನ ಹಾಳು ಮಾಡ್ತಕ್ಕಂಥ ತೀರ್ಮಾನಕ್ಕೆ ಹೆಜ್ಜೆ ಇಟ್ಟಿದ್ದಾರಲ್ಲ, ನಿಮಗೆ ಏನಕ್ಕೆ ದ್ವೇಷ, ಏನಕ್ಕೆ ಅಶಾಂತಿಯನ್ನು ಮೂಡಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಾ? ನನ್ನ ಮೇಲೆ ದ್ವೇಷ ಇರ್ಬೋದು, ಅಥವಾ ಇಲ್ಲಿ ಕೂತಿರ್ತಕ್ಕಂಥ ಯಾರೋ 3-4 ಜನ ಮೇಲೆ ದ್ವೇಷ ಇರ್ಬೋದು. ಈ ಜಿಲ್ಲೆ ಜನ ನಿಮ್ಮನ್ನು ಏನು ಮಾಡಿದ್ದಾರೆ? ಜಿಲ್ಲಾ ಉಸ್ತುವಾರಿ ಸಚಿವರೇ, ಏನಪ್ಪ ಏನು ವಿನಯ ಇವತ್ತು ನೋಡ್ತಾ ಇದ್ದೆ. ನಿಮ್ಮ ವಿನಯಕ್ಕೆ ನಮಸ್ಕಾರ ಸ್ವಾಮಿ. ನಿಮಗೆ ಎಂಥ ವಿನಯ, ನಿಮ್ಮಿಂದ ಕಲಿಬೇಕಾಗಿದೆ ನಾನು. ನೀವು ನಮ್ಮ ಬಗ್ಗೆ ಚರ್ಚೆ ಮಾಡ್ತೀರಾ, ಮಂಡ್ಯ ಜಿಲ್ಲೆ ಹಾಳು ಮಾಡಲಿಕ್ಕೆ ಬಂದಿದ್ದೇವೆ ಅಂತ. ಅಲ್ಲಿರ್ತಕ್ಕಂಥ ಸಂಘರ್ಷಕ್ಕೆ ನಿಮ್ಮ ಅಧಿಕಾರಿಗಳ ನಡವಳಿಕೆ ಇವತ್ತೇನು ಚುನಾವಣೆ ಮಾಡಿದ್ದೀರಿ, ಶಾಸಕರ ಮಾತು ಕಟ್ಕೊಂಡು ಎಲ್ಲ ನಿಮ್ಮ ಅಧಿಕಾರಿಗಳನ್ನು ವಾಪಸ್ ಕರೆಸಿ ಮೊದಲು ಶಾಂತಿ ನೆಲೆಸಲಿ. ಅಲ್ಲಿ ನಿಮ್ಮಿಂದ ಕಲಿಬೇಕಾ ನನ್ನ ನಡವಳಿಕೆನ? ಈ ಜಿಲ್ಲೆ ನಾವು ಇವತ್ತು ಹೇಳ್ತೀವಿ ನಿಮಗೆ. ಸೊ ಇವಕ್ಕೆಲ್ಲ ಇಲ್ಲ, ಬಿ ಜೆ ಪಿಗೆ ಸೇರ್ಪಡೆ ಆಗಿ, ಕೇಸರಿ ಬಟ್ಟೆ ಹಾಕೋದು ಒಂದೇ, ಬಿ ಜೆ ಪಿಗೆ ಸೇರ್ಪಡೆ ಆಗೋದು ಒಂದೇ. ರೈತ ಸಂಘದ ಬಟ್ಟೆನೂ ಬಿಟ್ಟಾಕಾಯ್ತು, ಜಾತ್ಯತೀತ ಜನತಾದಳದ ಬಾವುಟನೂ ಬಿಟ್ಟಾಯಿತು. ನೆನ್ನೆ ಎಲ್ಲ ಬಿಟ್ಟ ಮೇಲೆ ಸೀದಾ ನೇರವಾಗಿ ಬಿ ಜೆ ಪಿ ಜೊತೆ ಕೈ ಜೋಡಿಸಿ, ನಮಗೇನು ಬೇಜಾರಿಲ್ಲ, ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಬೇಡಿ, ರಾಷ್ಟ್ರಧ್ವಜದ ವಿರುದ್ಧ ನಿಮ್ಮ ಯಾವುದೇ ಥರದ ಹೋರಾಟ ಇರಬಾರ್ದು. ನಾನು ಕೇಸರಿ ಧ್ವಜ ಇದನ್ನು ಹಾಕೊಂಡ ತಕ್ಷಣಲೇ ಏನೋ ಆಗ್ಬಿಡ್ತಂತೆ. ಅಂಬೇಡ್ಕರ್ದು ಹಾಕಿದ್ದೇನೆ, ರೈತರದು ಹಾಕಿದ್ದೇವೆ, ನನ್ನ ಪಕ್ಷದ ಗುರ್ತೆ ಹೆಸರು. ಈಗ ನಾನು ಮೊದಲು ಬ್ಲ್ಯಾಕ್ ಪ್ಯಾಂಟ್ ಹಾಕುವೆ, ವೈಟ್ ಶರ್ಟ್ ಹಾಕುವೆ, ಈಗ ಫುಲ್ ವೈಟ್ ಆ್ಯಂಡ್ ವೈಟ್ ಅಲ್ಲೇ ಇರ್ತೀನಿ. ಈಗ ಹಳದಿ ನಮ್ಮ ರಾಷ್ಟ್ರೀಯ ಧ್ವಜದಲ್ಲೇ ಇಟ್ಟಿದ್ದೀರಿ. ಇದ್ಯಾವ ದೊಡ್ಡ ವಿತಂಡವಾದ ನಿಮ್ಮದು? ಎಲ್ಲ ನೆಮ್ಮದಿಲಿ ಇರ್ತಕ್ಕಂಥ ಒಂದು ವಾತಾವರಣವನ್ನು ಕೆಡಿಸ್ಲಿಕ್ಕೆ ಬಂದು ನಿನ್ನೆ ಪಾದಯಾತ್ರೆ ಮಾಡಿ ಉದ್ದಕ್ಕೂ ಅನೇಕ ಅಹಿತಕರ ಘಟನೆಗಳಿಗೆ ಪ್ರಚೋದನೆ ಕೊಟ್ಟು ಬಂದಿದ್ದೀರಾ. ಇದನ್ನು ಈ ಜಿಲ್ಲೆ ಜನ ನಿಮ್ಮನ್ನು ಸಹಿಸಲ್ಲ. ನೀವೇನಾದರೂ ತಪ್ಪು ತಿಳ್ಕೊಂಡಿದ್ರಿ, ನೀವೇನಾದರೂ ಈ ಜಿಲ್ಲೆ ಜನರನ್ನು ಮತ್ತೆ ನಾವು ಏನಾದರೂ ಸುಳ್ಳು ಹೇಳಿ ನೆಂಬಿಸ್ಬೋದು, ಧರ್ಮದ ಹೆಸರು ಹೇಳಿ ನೆಂಬಿಸ್ಬೋದು ಅಂತಿದ್ರೆ ಬಹುಶಃ ಅದು ನಿಮ್ಮ ಭ್ರಮೆ. ನಾನು ಜನತೆಗೆ ಅನ್ಯಾಯ ಆದಾಗ ಅವ್ರ ಪರವಾಗಿ ರಕ್ಷಣೆ ಕೊಡ್ಲಿಕ್ಕೆಲ್ಲ ಹೋಗಿದ್ದೇನೆ ಹೊರತು ಬೆಂಕಿ ಹಚ್ಚೋ ಕೆಲಸಕ್ಕೆ ನಾನು ಹೋಗಿಲ್ಲ. ಯಾವುದೇ ರೀತಿಯ ಸಂಘರ್ಷಕ್ಕೆ ಒಳಗಾಗ್ತಕ್ಕಂಥ ಮಾತುಗಳನ್ನ ಹೇಳಿಲ್ಲ. ನಿಮ್ಮ ಅಧಿಕಾರಿಗಳ ವೈಫಲ್ಯಗಳನ್ನ ಸರಿಪಡಿಸ್ಕೊಳ್ಳಿ ಅಂತಕ್ಕಂಥ ಸಲಹೆ ಕೊಟ್ಟು ಬಂದಿದ್ದೇನೆ. 26ಕ್ಕೆ ಗಣರಾಜ್ಯೋತ್ಸವ ಬಾವುಟ ಹಾರಿಸಿದ್ದಾರೆ. 27ನೇ ತಾರೀಕು ನಿಮಗೆ ಬಂದ್ಬಿಡ್ತಾ ಮಧ್ಯರಾತ್ರಿ ಹೋಗಕ್ಕೆ? ಯಾರು ಕಳಿಸಿದ್ರು? 27ನೇ ತಾರೀಕು. ಇವತ್ತು ಈ ಒಂದು ಅಲ್ಲಿರ್ತಕ್ಕಂಥ ಸಂಘರ್ಷಕ್ಕೆ ನಿಮ್ಮ ಅಧಿಕಾರಿಗಳ ನಡವಳಿಕೆ ಇವತ್ತೇನು ಚುನಾವಣೆ ಮಾಡಿದ್ದೀರಿ, ಶಾಸಕರ ಮಾತು ಕಟ್ಕೊಂಡು ಎಲ್ಲ ನಿಮ್ಮ ಅಧಿಕಾರಿಗಳನ್ನು ವಾಪಸ್ ಕರೆಸಿ ಮೊದಲು ಶಾಂತಿ ನೆಲೆಸಲಿ. ಅಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.